ನಮಸ್ಕಾರ, ಇದು ನಮ್ಮ ರಣಬೇರಿ ನ್ಯೂಸ್. ಎಲ್ಲರಂತೆ ತಮ್ಮ ಮಕ್ಕಳ ಹುಟ್ಟುಹಬ್ಬವನ್ನು ಅದ್ಧೂರಿಯಾಗಿ ದೊಡ್ಡ ದೊಡ್ಡ ಹೋಟೆಲಲ್ಲಿ ಹಾಗೂ ಮಾಲಿನಲ್ಲಿ ಆಚರಿಸುವ ಸಂಪ್ರದಾಯ ಈಗಿನ ಕಾಲದಲ್ಲಿ ಇದೆ. ಅಲಯನ್ಸ್ ಕ್ಲಬ್ಬಿನ ಇದಕ್ಕೆ ವಿರುದ್ಧವಾಗಿ ಒಂದು ಉದಾಹರಣೆ ಕುಮಾರ್ ಅವರು ತಮ್ಮ ಮಗನ ಹುಟ್ಟುಹಬ್ಬವನ್ನು ಸರಳವಾಗಿ ಪ್ರೇರಣಾ ವಿಶೇಷ ಚೇತನರ ಟ್ರಸ್ಟ್ ಸ್ವರ್ಣಚಂದ್ರದ ಆವರಣದಲ್ಲಿ ಮಕ್ಕಳ ಜೊತೆ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ಹುಟ್ಟುಹಬ್ಬ ಆಚರಣೆ ಕುರಿತು ಮಾತನಾಡಿದ ಅಲಯನ್ಸ್ ಕ್ಲಬ್ನ ಕಾರ್ಯದರ್ಶಿಗಳಾದ MD ಕುಮಾರ್ ಅವರು ಮಾತನಾಡಿದರು. ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ತುಂಬ ವರ್ಷಗಳಿಂದ ಕೆಲವು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೆ. ಕೈಲಾದಂಥ ಸಹಾಯನ ಕೆಲವ್ರಿಗೆ ಆಗ್ತಿರೋಂಥವ್ರಿಗೆ ಬಡವ್ರಿಗೆ ಮತ್ತು ವಿದ್ಯಾರ್ಥಿಗಳು ಓದಕ್ಕಾಗ್ತಿರೋಂಥವ್ರಿಗೆಲ್ಲ ಓದಿಸೋದು ಮಾಡ್ತಾ ಇದ್ದೆ. ಅದು ಯಾರಿಗೂ ಗೊತ್ತಾಯ್ತಿಲ್ಲ, ನಾನು ಯಾರಿಗೂ ಹೇಳ್ತಿರ್ಲಿಲ್ಲ. ಕೆಲವು ವರ್ಷಗಳ ಹಿಂದೆ ಈಸ್ಕಿನ ಶಶಿಧರ್ ಅವರು ತುಂಬ ಧನ್ಯವಾದ ಹೇಳ್ತೀನಿ. ಯಾಕೆಂದ್ರೆ ನಾನು ಕಾರ್ಯಕ್ರಮನ ಸಣ್ಣತರ ಮಾಡ್ತಾ ಇದ್ದೆ. ಇದನ್ನ ಈ ಥರ ಮಾಡಿದ್ರೆ ನಿಮಗೆ ಇನ್ನೂ ಒಂದ್ಸಲ ಒಳ್ಳೇದಾಗುತ್ತೆ, ದೇವರ ಆಶೀರ್ವಾದ ಸಹಾಯ ಸಿಗುತ್ತೆ ಅಂತೇಳಿ ಕೆಲವನ್ನ ತೋರಿಸಿ ಹೊರಗಡೆಗೆ ನಮ್ಮ ಕೈಲ ಸಹಾಯನ ಮಾಡೋದಕ್ಕೆ ಒಂದನ್ನ ದಾರಿ ಮಾರ್ಗವಾಗಿ ಬಂದರು. ಅದನ್ನ ಅಲಯನ್ಸ್ ಕ್ಲಬ್ ಮುಖಾಂತರ ನನ್ನನ್ನು ಒಂದು ಮೆಂಬರ್ ಆಗಿ ಮಾಡ್ಕೊಂಡು, ಕಾರ್ಯದರ್ಶಿಯಾಗಿ ಮಾಡ್ಕೊಂಡು ನನ್ನನ್ನು ಈ ಕಾರ್ಯಕ್ರಮ ಮಾಡೋದಕ್ಕೆ ಸಹಾಯ ಮಾಡಿಕೊಟ್ಟಿದ್ದಾರೆ. ನಾನು ನಾನಾ ಮನೆಯಾಗಿ ಏನೇ ಮಾಡಿಸೋ ಅದು ನಮಗೆ ಸಲ್ಲುದ್ರು ನಮ್ಮ ಶಶಿಧರ್ ಅವ್ರ ಮುಖಾಂತರನೇ ಆಗ್ತಾ ಇದೆ, ಅವರ ಮುಖಾಂತರ ಸಲ್ತಾ ಇದೆ. ಅವಕ್ಕೆ ಧನ್ಯವಾದ ಹೇಳ್ತೀನಿ. ಮತ್ತೆ ಏನಪ್ಪಾ ಅಂದ್ರೆ ಇವತ್ತು ನನ್ನ ಮಗನ ಹುಟ್ಟುದಿನ ಸಹ ಇದನ್ನ ಪ್ರತಿ ವರ್ಷ ನಾನು ಆಚರಿಸ್ತಾ ಇದ್ದೀರಾ? ಇಲ್ಲ, ಪ್ರತಿ ವರ್ಷ ನಾನು ಬೇರೆ ಕಡೆ ಮಾಡ್ತಾ ಇದ್ದೀನಿ. ಇಲ್ಲಿ ಸ್ನೇಹಾಲಯ ಮಕ್ಕಳಿದ್ದಾರಲ್ಲ, ಅಲ್ಲಿ ಒಂದು ಆಶ್ರಮದಲ್ಲಿ, ಅನಾಥಾಶ್ರಮದಲ್ಲಿ, ಕೆಲವು ದೇವಸ್ಥಾನಗಳಲ್ಲಿ ಮಾಡ್ತಾ ಇದ್ದೆ. ಇದು ಗ್ರಾಂಡಾಗೆ ಮಾಡ್ತಾ ಇರಲಿಲ್ಲ. ಈ ಒಳ್ಳೆ ಕಾರ್ಯಕ್ಕೆ ನನ್ನ ಹಣ ಉಪಯೋಗ ಬರಲಿ ಅಂದ್ಬಿಟ್ಟು ಬಡ ಮಕ್ಕಳಿಗೆ ಆಗಲಿ, ಅಂಧವಿಕರಿಗೆ ಆಗಲಿ, ಅನಾಥಾಶ್ರಮಕ್ಕೆ ಆಗಲಿ ಬಳಸ್ಕೊಂಡು ಪ್ರತಿ ವರ್ಷ ನನ್ನ ಮಗನಿಗೆ ಒಳ್ಳೆಯದು ಕ್ಷೇಮ ಬಯಸಿ ಜನ ಅಂದ್ಬಿಟ್ಟು ಈ ಥರ ಮಾಡ್ತಾ ಇದ್ದೀನಿ ಕಾರ್ಯಕ್ರಮ. ಪ್ರತಿ ವರ್ಷ ನಾನು ಫೆಬ್ರವರಿ 23ನೇ ತಾರೀಕು ಮಗನ ಹುಟ್ಟುಹಬ್ಬನ ಗ್ರಾಮದ ಮಕ್ಕಳಿಗೆ ಆಗಲಿ, ಅನಾಥ ಮಕ್ಕಳಿಗೆ ಆಗಲಿ, ಯಾರಿಗಾಗಲಿ ಒಂದು ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಪ್ರತಿ ವರ್ಷ ಅನ್ನೋದ್ರ ಬಗ್ಗೆ ನಾನು ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ, ಮಾಡ್ತಾ ಇದ್ದೀನಿ. ಈ ವರ್ಷ ಇಲ್ಲಿ ಪ್ರೇರಣಾ ಮಕ್ಕಳಿಗೆ ಮಾಡಬೇಕಷ್ಟು ಸಹಾಯನ ಬಂದು ಇಲ್ಲಿ ಮಾಡ್ತಾ ಇದ್ದೀನಿ. ಇದಕ್ಕೆ ಸಹಾಯ ಮಾಡಿಕೊಟ್ಟಂತ ರವಿಕುಮಾರ್ ಸರ್ ಅವರಿಗೆ ಧನ್ಯವಾದ ಹೇಳ್ತೀನಿ. ಹನುಮಂತ ಸರ್ ನಮಗೆ ಗೌರವ ಅಲೈ ಸಂಸ್ಥೆ ಆದಂಥ ಇವ್ರಿಗೆ ಗೌರವವಾದ ಹನುಮಂತ ಸರ್ಗೆ ಮತ್ತು ನಮ್ಮ ಡೇವಿಡ್ ಸರ್ಗೆ ಧನ್ಯವಾದ ಹೇಳ್ತೀನಿ. ಎಲ್ಲ ನಮ್ಗೆ ಸಹಾಯ ಮಾಡಿಕೊಟ್ಟಿದ್ದಾರೆ ಕಾರ್ಯಕ್ರಮ ಮಾಡೋದಕ್ಕೆ. ಏನೇ ಸಹಾಯ ಮಾಡಿದ್ರು ಒಬ್ಬರ ಕೈಲಿ ಆಗಲ್ಲ, ಅದಕ್ಕೆ ಒಂದು ದಾರಿ ಬೇಕು ಅಂತ ಹೇಳ್ತಾರಲ್ಲ, ಅದಕ್ಕೆ ನಮಗೆ ಮಾರ್ಗವಾಗಿದ್ದಾರೆ. ನಾನು ಇವೆಲ್ಲ ಮಾಡ್ತಾ ಇದ್ದೀನಿ. ಪ್ರೇರಣಾ ಟ್ರಸ್ಟಿನ ರವಿಕುಮಾರ್ ಅವರು ಮಾತನಾಡಿ ಅಲಯನ್ಸ್ ಕ್ಲಬ್ನಿಂದ ಆರ್ಗನೈಸೇಷನಿಂದ ಅವರೆಲ್ಲ ಮೆಂಬರ್ಸ್ ಬಂದಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಕುಮಾರ್ ಸರ್ ಮತ್ತು ಸ್ಮೃತಿ ಮೇಡಮ್ ಹಾಗೂ ಅವ್ರ ಮಗ ವೇದ ಪ್ರಶಾಂತ್ ಅವರು ಬಂದಿದ್ದಾರೆ ಮಕ್ಕಳ. ಸೊ ಅವ್ರಿಗೆಲ್ಲ ಒಂದು ನಮಸ್ತೆ ಹೇಳಿ. ಈ ದಿನ ಶ್ರೀಯುತ ವೇದ ಪ್ರಶಾಂತ್ ಅವರ ಜನ್ಮದಿನಾಚರಣೆ ಇದೆ. ಅದರ ಜನ್ಮದಿನಾಚರಣೆ ಅಂಗವಾಗಿ ಶ್ರೀಯುತ ಅಲೈ ಕುಮಾರ್ ಸರ್ ಹಾಗೂ ಅಲೈ ಶ್ರುತಿ ಮೇಡಮ್ ಕುಟುಂಬ ವರ್ಗದವರು ನಮ್ಮ ಪ್ರೇರಣಾ ಮಕ್ಕಳು ಹಾಗೂ ಸಿಬ್ಬಂದಿ ವರ್ಗದವರು ದಾಸೋಹದ ವ್ಯವಸ್ಥೆ ಮಾಡಿದ್ದಾರೆ ಅಂತ. ಅವರೆಲ್ಲರಿಗೂ ಸಹ ದೇವರು ಆಯುಷ್ ಆರೋಗ್ಯ ಯಶಸ್ಸು ಕೊಡಲಿ ಅಂತ ಕೇಳ್ಕೊಳ್ತಾ ನಾವೆಲ್ಲ ತುಂಬ ಹೃದಯದಿಂದ ಹಾರೈಸಿ ಶ್ರೀಯುತ ವೇದ ಪ್ರಶಾಂತ್ ಅವರಿಗೆ ಜನ್ಮದಿನಾಚರಣೆ ಶುಭಾಶಯವನ್ನು ತಿಳಿಸಿ ಮಕ್ಕಳ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮಕ್ಕಳ. ಇವತ್ತಿನ ಬ್ರೇಕ್ಫಾಸ್ಟ್ ವ್ಯವಸ್ಥೆ ಮಾಡಿರುವಂಥ ಶ್ರೀಯುತ ಕುಮಾರ್ ಸರ್ ಮತ್ತು ಎಲ್ಲ ಅಲೈ ಕ್ಲಬ್ನ ಸದಸ್ಯರೆಲ್ಲರಿಗೂ ಧನ್ಯವಾದ ಹೇಳಿ ಮಕ್ಕಳ.
ಈ ಕಡೆ ನಿಂತ್ಕೊಂಡು ಫೋಟೋ ಫುಲ್ ಎಲ್ಲ ನೋಡಿ ಸಾಕಾಗ. ಹಾಂ ಸರ್ ಹಾಂ, ಹಾಂ ಸರ್ ಇರಿ ಸರ್ ಇರಿ ವಿಡಿಯೋ ಮಾಡಿ ಇರಿ ಅಲ್ಲೇ ಹಾಂ ನಿಂತ್ಕೊಳ್ಳಿ ಸರ್. ಶಶಿಧರ್ ಒಳಗೆ ಬನ್ನಿ ಸರ್, ಒಳಗೆ ಬನ್ನಿ ಸರ್. ಶಶಿಧರ್ ಒಳಗೆ ಬನ್ನಿ ಸರ್. ಹಾಂ ಸರ್ ಸರ್ ಈ ಕಡೆ ತಿರ್ಕೊಳ್ಳಿ ಸರ್. ಇವ್ರಿ ಸರ್. ಹಾಂ ಹಾಂ ಓಕೆ ಸರ್. ಪ್ರೇರಣಾ ಚಾರಿಟಬಲ್ ಟ್ರಸ್ಟ್ನ ವಿದ್ಯಾರ್ಥಿಯೊಬ್ಬರು ಬ್ರೈಲ್ ಲಿಪಿಯ ಬಗ್ಗೆ ಪ್ರಾಯೋಗಿಕವಾಗಿ ಓದಲಾಯಿತು. ಅಭಿವೃದ್ಧಿ ಎಂದರೆ ವೈಭವೋಪೇತ ಜೀವನವೋ ಅಥವಾ ಶಾಂತಿ, ಅಭ್ಯುದಯ ಮತ್ತು ಸಂತೋಷವೋ ಎಂಬುದನ್ನು ನೀವೇ ನಿರ್ಧರಿಸಿ. ಸುಂದರಲಾಲ್ ಬಹುಗುಣ್. ಸ್ವಲ್ಪ ರೈಟ್ ಸೈಡ್ ಬನ್ನಿ. ಪೀಠಿಕೆ. ಸ್ವಲ್ಪ ವಿಶ್ವದ ಅನೇಕ ರಾಷ್ಟ್ರಗಳ ಸರ್ಕಾರಗಳು ತನ್ನ ನಾಗರಿಕರ ಜೀವನ ಮಟ್ಟದ ಉನ್ನತೀಕರಣ ಹಾಗೂ ಜನಸಾಮಾನ್ಯರ ಕ್ಷೇಮಾಭಿವೃದ್ಧಿಯನ್ನು ಸಾಧಿಸುವ ಸಲುವಾಗಿ ಆರ್ಥಿಕ ಅಭಿವೃದ್ಧಿಯಾಗುತ್ತಾ ಶ್ರಮಿಸುತ್ತಿದೆ. ಆದರೆ ಎಲ್ಲ ರಾಷ್ಟ್ರಗಳ ಅಭಿವೃದ್ಧಿಯ ಮಟ್ಟವು ಏಕರೀತಿಯಾಗಿಲ್ಲ. ಆದ್ದರಿಂದ ಕೆಲವು ರಾಷ್ಟ್ರಗಳನ್ನು ಅನಭಿವೃದ್ಧಿ ರಾಷ್ಟ್ರಗಳೆಂದು, ಇನ್ನು ಕೆಲವು ರಾಷ್ಟ್ರಗಳನ್ನು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳೆಂದು ಮತ್ತು ಇನ್ನುಳಿದ ರಾಷ್ಟ್ರಗಳನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳೆಂದು ಕರೆಯಲಾಗುತ್ತದೆ. ಹಾಗಾದರೆ ಆರ್ಥಿಕ ಅಭಿವೃದ್ಧಿ ಎಂದರೇನು? ಅನಭಿವೃದ್ಧಿ ಆರ್ಥಿಕತೆ ಎಂದರೇನು? ಅವುಗಳ ಲಕ್ಷಣಗಳು ಯಾವುವು? ಹಾಗೆಯೇ ಅಭಿವೃದ್ಧಿ ಹಾಗೂ ಅನಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು ಯಾವುವು? ಭಾರತವು ಅಭಿವೃದ್ಧಿಶೀಲ ರಾಷ್ಟ್ರವೋ ಅಥವಾ ಅಭಿವೃದ್ಧಿ ಹೊಂದಿದ ರಾಷ್ಟ್ರವೋ? ಭಾರತದ ಆರ್ಥಿಕತೆಯ ಲಕ್ಷಣಗಳನ್ನು ಈ ನಿಟ್ಟಿನಲ್ಲಿ ಈ ಅಧ್ಯಾಯವು ಈ ಮೇಲಿನ ಪ್ರಶ್ನೆಗಳಿಗೆ ಉತ್ತರ ನೀಡುವುದರ ಜೊತೆಗೆ ಆರ್ಥಿಕ ಅಭಿವೃದ್ಧಿಗೆ ಸಂಬಂಧಿಸಿದ ಪ್ರಮುಖ ವಿಷಯಗಳನ್ನು ತಿಳಿಸುತ್ತದೆ. ಈ ಸಂದರ್ಭದಲ್ಲಿ ಪ್ರೇರಣಾ ಟ್ರಸ್ಟಿನ ರವಿಕುಮಾರ್ ಅವರು, ಅಲೈನ್ಸಿನ ಶಶಿಧರ್ ಅವರು, ಅಲೈನ್ಸಿನ ಹನುಮಂತರವರು, ಎಂ ಡಿ ಕುಮಾರ್ ಅವರ ಕುಟುಂಬದ ವರ್ಗದವರು ಹಾಗೂ ಪ್ರೇರಣಾ ಟ್ರಸ್ಟಿನ ಸಿಬ್ಬಂದಿ ಹಾಗೂ ಮುಖ್ಯಸ್ಥರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು.